ಮತ್ತಷ್ಟು ಕಾಲರ್ಸ್ ಜೊತೆ ಮಾತಾಡೋಣ ಶಾಸ್ತ್ರಿಗಳೇ. ಆದರೆ ಅದಕ್ಕೂ ಮುನ್ನ ಮೊದಲ 3 ರಾಶಿ ಮೇಷದಿಂದ ಮಿಥುನದವರೆಗಿನ ವಾರ ಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ ಹೇಗಿದೆ ಇದನ್ನು ನಾವು ಗಮನಿಸ್ತಾ ಹೋಗೋಣ. ಈ ವಾರದಲ್ಲಿ ನಾವು ಅಮಾವಾಸ್ಯೆಯನ್ನು ಕಳ್ಕೊಂಡು ಬಂದಿದ್ದೀವಿ. ಈಗ ಚಂದ್ರನಿಗೆ ಸ್ವಲ್ಪ ಪಕ್ಷದ ಬಲ ಚೆನ್ನಾಗಿರ್ತದೆ. ಗಮನಿಸ್ತಾ ಹೋಗೋಣ ಈ ವಾರ ಹೇಗಿರ್ತದೆ ಮೇಷರಾಶಿಯವರಿಗೆ ಅಂತ. ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ಸಹೋದರ ಸಹಾಯ ಚೆನ್ನಾಗಿರುತ್ತೆ. ಧೈರ್ಯ ಸಾಹಸಗಳು ಅಂದರೆ ಕಠಿಣವಾದದ್ದನ್ನು ಸಾಧಿಸ್ತಕ್ಕಂಥದ್ದು, ಕ್ಷೇತ್ರದಲ್ಲಿ IT ಕ್ಷೇತ್ರದಲ್ಲಿ ಅನುಕೂಲ ಸಿಗ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ವಸ್ತುತಃ ಅಲ್ಲಿ ಗುರುಚಂದ್ರ ಶುಕ್ರರು ಒಟ್ಟಾಗ್ತಾರೆ ಮಂಗಳವಾರ ಮತ್ತು ಬುಧವಾರದ ಮಟ್ಟಿಗೆ ತುಂಬ ಚೆನ್ನಾಗಿದೆ. ಧೈರ್ಯೋತ್ಸಾಹ ಬರುತ್ತದೆ. ಯಾವ ಕೆಲಸವನ್ನು ನಿಭಾಯಿಸ್ತೀನಿ, ಯಾವ ಕೆಲಸವನ್ನು ನಾನು ಇದು ತೊಂದರೆ, ಇದು ಕಠಿಣ, ಇದು ಕ್ಲಿಷ್ಟ ಅಂತ ಅಂದುಕೊಳ್ಳಲ್ಲ. ಆ ರೀತಿಯ ಒಂದು ಉತ್ಸಾಹ ಬರುತ್ತೆ. ಕಾರ್ಯಗಳಲ್ಲಿ ಒಂದು ಜಯವೂ ಸಿಗ್ತಕ್ಕಂಥದ್ದಾಗಿದೆ. ಮತ್ತು ಭಾಗ್ಯಸ್ಥಾನಕ್ಕೆ ಗುರುವಿನ ದೃಷ್ಟಿ, ಶುಕ್ರ ದೃಷ್ಟಿ ಇದ್ದಾಗ ಧರ್ಮ ಕಾರ್ಯಗಳು, ಶುಭ ಕಾರ್ಯಗಳು ಇಂಥ ನೋಡಿ ಅಧಿಕ ಮಾಸದಲ್ಲಿ ಒಂದು ಪುಣ್ಯ ಕೆಲಸ ಮಾಡೋಣ ಅಂತಕ್ಕಂಥ ಒಂದು ಶ್ರದ್ಧೆ ಇದೆಲ್ಲ ಉಂಟಾಗ್ತಕ್ಕಂಥ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ಸಹೋದರಲ್ಲಿ ಸಹಕಾರ ಇತ್ಯಾದಿ ಕಾಣ್ತೀರ. ಮುಖ್ಯವಾಗಿ ಶರೀರದಲ್ಲೇ ಒಂದು ಬಲ, ಸ್ಟಫ್ನೆಸ್ ಅಂತೀವಲ್ಲ, ಅದು ಉಂಟಾಗುತ್ತೆ. ಅದು ಚೆನ್ನಾಗಿದೆ. ಹೀಗಾಗಿ ಹೆಚ್ಚಿನ ಪಾಲು ಚೆನ್ನಾಗೇ ಇದೆ, ಆತಂಕ ಬೇಡ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಬಂಧು ಮಿತ್ರರಲ್ಲಿ ಸಾಮರಸ್ಯ ಚೆನ್ನಾಗಿರ್ತದೆ. ನೀರು, ಧಾನ್ಯ ವ್ಯಾಪಾರಗಳಲ್ಲಿ ಹೆಚ್ಚಿನ ಲಾಭ ಕಾಣ್ತೀರಾ. ಎಲೆಕ್ಟ್ರಿಕ್ ಕ್ಷೇತ್ರದವರಿಗೆ ಅನುಕೂಲ ಚೆನ್ನಾಗಿದೆ. ಭೂಮಿ, ಡಿಫೆನ್ಸ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ಸೇನೆ, ಪೊಲೀಸ್ ಡಿಪಾರ್ಟ್ಮೆಂಟು ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಹೆಚ್ಚಿನ ವಿಶ್ವಾಸ ಮತ್ತು ಹೆಚ್ಚಿನ ಅಲ್ಲಿ ಪ್ರತಿಷ್ಠೆ, ಸ್ಥಾನಮಾನ, ಮಾನ್ಯತೆ ಗುರುತಿಸ್ತಕ್ಕಂಥದ್ದು, ಐಡೆಂಟಿಟಿ. ಕೆಲಸ ಮಾಡ್ತಾ ಇರ್ತಾರೆ ಪಾಪ, ಗುರುತಿಸೋದಿಲ್ಲ ದೊಡ್ಡವರು. ಆದರೆ ಈ ವಾರದಲ್ಲಿ ಹಾಗಲ್ಲ. ವಾರಾಂತ್ಯದಲ್ಲಿ ನಿಮಗೆ ಕೆಲಸ ಮಾಡ್ತಾ ಇದೆಯಾ, ನನಗೆ ಗಮನಿಸ್ತಾ ಇದ್ದೀನಿ, ಸಂಸ್ಥೆಗೆ ಒಳ್ಳೆಯವನಾಗಿದೆಯಾ, ಈ ರೀತಿಯ ಒಂದು ಪ್ರಶಂಸೆ ಬರತಕ್ಕಂಥ ಒಂದು ಸಾಧ್ಯತೆ ಖಂಡಿತ ಇದೆ. ಚೆನ್ನಾಗಿದೆ. ಚಂದ್ರನ ಬಲ ಇದೆ. ಇದು ನಿಮಗೆ ಕೃಷಿಕರಿಗೆ ಬಹಳ ಮುಖ್ಯವಾಗಿ, ಕೃಷಿಕರಿಗೆ, ಹಾಲು ಹೈನು ವ್ಯಾಪಾರಿಗಳಿಗೆ, ನೀರಿನ ಉತ್ಪನ್ನಗಳಲ್ಲಿ ಕೆಲಸ ಮಾಡೋರಿಗೆ, ಸ್ತ್ರೀಯರಿಗೆ, ಮತ್ತು ಬಟ್ಟೆ, ವಸ್ತ್ರ, ಆಭರಣ, ಅಲಂಕಾರ ಈ ಕ್ಷೇತ್ರಗಳಲ್ಲಿರೋರಿಗೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ಈ ವಾರ ಮೇಷರಾಶಿಯವರಿಗೆ ಹೆಚ್ಚಿನ ಶುಭದಾಯಕವಾಗಿದೆ, ಆತಂಕ ಬೇಡ. ನಿಮ್ಮ ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಮನೆ ದೇವರು ಪ್ರಾರ್ಥನೆ ಮಾಡಿ, ಮನೆ ದೇವರ ಸಾಧ್ಯವಾದರೆ ಆ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ಇನ್ನು ವೃಷಭ ರಾಶಿಗೆ ಹೋಗೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ಧನ ಲಾಭ, ಮಾತಿನ ಬಲ, ವಿದ್ಯಾರ್ಥಿಗಳಿಗೆ ಅನುಕೂಲ, ಸಂಗಾತಿಯಲ್ಲಿ ಸಾಮರಸ್ಯ, ವೃತ್ತಿಯಲ್ಲಿ ಹಿರಿಯರ ಸಹಾಯ ನಿಮಗೂ ಕೂಡ ಈ ವಾರದ ಆದಿಯಲ್ಲಿ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಗುರುಚಂದ್ರ ಮತ್ತು ಶುಕ್ರರು ದ್ವಿತೀಯದಲ್ಲಿದ್ದಾಗ ಮಾತಿಗೆ ಹೆಚ್ಚಿನ ಬಲ ಇರ್ತದೆ. ನೀವು ಮಾತಾಡಿದ್ರೆ ಇನ್ನೊಬ್ಬರು ತಿರುಗಿ ನೋಡ್ತಾರೆ. ಆ ರೀತಿಯ ಒಂದು ಮಾತಿನ ಬಲ ಕೂಡಿಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಮತ್ತು ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಲಾಭದಾಯಕ ದಿನವಾಗಿದೆ. ಮತ್ತು ಶಿಕ್ಷಣ ಸಂಸ್ಥೆಗಳು, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಅವರಿಗೆ ತುಂಬ ಲಾಭದಾಯಕವಾಗಿದೆ. ಹೆಚ್ಚಿನ ಅನುಕೂಲ ಕಾಣ್ತಾ ಇದೆ. ಪರಸ್ಪರ ಸಹಕಾರ ಸಿಗ್ತಕ್ಕಂಥದ್ದು ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಹಿರಿಯರಿಂದ ಸಹಾಯ ಸಹಕಾರಗಳು, ಸೀನಿಯರ್ಸಿಂದ ಕೆಲಸ ಸ್ಥಳದಲ್ಲಿ ಸೀನಿಯರ್ಸಿಂದ ಸಹಾಯವಾದರೆ ಅದು ಎಷ್ಟೋ ಮಟ್ಟಿಗೆ ಒಂದು ಸಮಾಧಾನ ಕೊಡುತ್ತೆ. ಆ ರೀತಿಯ ಒಂದು ಬಲವನ್ನು ಕಾಣ್ತೀರಾ ಈ ವಾರದಲ್ಲಿ, ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯ, ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ ಕಾಣ್ತೀರಾ. ಹೀಗಾಗಿ ಈ ವಾರದ ಆದಿಯೇ ನಿಮಗೆ ವೃಷಭ ರಾಶಿಯವರಿಗೆ ಚೆನ್ನಾಗಿದೆ, ಗಾಬರಿ ಬೇಡ. ಇನ್ನು ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ದೃಢತೆ, ಆತ್ಮವಿಶ್ವಾಸ ಇದೆಲ್ಲ ತುಂಬ ಚೆನ್ನಾಗಿದೆ. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಬಹುದು, ಹುಷಾರು. ಕಲಾವಿದರಿಗೆ ಹೆಚ್ಚಿನ ಅನುಕೂಲ ಇದೆ. ಸಂಗಾತಿಯಲ್ಲಿ ಸಾಮರಸ್ಯ ಚೆನ್ನಾಗಿದೆ. ಕುಟುಂಬದಲ್ಲೂ ಒಂದು ಒಳ್ಳೆಯ ಮಾತು, ಒಳ್ಳೆಯ ವಾತಾವರಣ, ಸಹಕಾರಗಳು ಪರಸ್ಪರ ಸ್ತ್ರೀ ಪುರುಷರ ನಡುವೆ ಈ ರೀತಿಯಲ್ಲಿ ಒಂದು ಅನುಕೂಲದ ವಾತಾವರಣ ಇದೆ. ಮತ್ತು ಕಲೆಯಲ್ಲಿ ಕೆಲಸ ಮಾಡೋರಿಗೆ ಮತ್ತು ಕೃಷಿ ಮಾಡೋರಿಗೆ, ಕಲಾ ಆಸಕ್ತರಿಗೆ ಅವರಿಗೆ ತುಂಬ ಚೆನ್ನಾಗಿದೆ. ಸಂಗೀತ, ವಾದ್ಯ, ನೃತ್ಯ, ಸಾಹಿತ್ಯ ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಇನ್ಯಾರ್ದೋ ಉಪಕಾರ ಸಹಕಾರ ಸಿಗ್ತಕ್ಕಂಥದ್ದು, ನೀವು ಮಾಡುವ ಕೆಲಸಗಳಿಗೆ ಬಲ ಬರತಕ್ಕಂಥದ್ದು, ಕಸುವು ಬೇಕಲ್ಲ, ಅದು ಆರ್ಥಿಕವಾಗಿಯೂ ಇರಬಹುದು. ಗುರು ಧನಸ್ಥಾನದಲ್ಲಿದ್ದಾಗ ಆರ್ಥಿಕ ಸಮೃದ್ಧಿ ಅಂತ, ಆ ರೀತಿಯ ಶುಭ ಫಲ ಇದೆ, ತುಂಬ ಚೆನ್ನಾಗಿದೆ. ವೃಷಭ ರಾಶಿಯವರಿಗೆ ಈ ವಾರ ಹೇಗಿದೆಯಪ್ಪ ಅಂದರೆ ಹೆಚ್ಚಿನ ಫಲ ಚೆನ್ನಾಗಿದೆ. ಸ್ವಲ್ಪ ಗಂಟಲ ಬಾಧೆ ಬರುವ ಸಾಧ್ಯತೆ ಇದೆ, ಸ್ವಲ್ಪ ಹುಷಾರು. ಪ್ರಾರ್ಥನೆಗೆ ಶಿವಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ತೀರ್ಥ ಸೇವನೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಗೆ ಹೋಗೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ಆದಾಯ ವ್ಯಯ ಎರಡೂ ಫಲ ಇದೆ. ವೃತ್ತಿಯಲ್ಲಿ ಸ್ವಲ್ಪ ವಿಳಂಬದ ಅನುಕೂಲ, ನಿಧಾನಕ್ಕೆ ಸಹಾಯ ಮಾಡ್ತಕ್ಕಂಥದ್ದು, ರಾಜಮಾನ್ಯತೆ, ಉತ್ತಮನಿಂದ ಸಹಾಯ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ. ಆಹಾರದಲ್ಲೂ ಸಮೃದ್ಧಿ ಕಾಣ್ತೀರಿ. ಮಿಥುನ ರಾಶಿಯಲ್ಲಿ ಚಂದ್ರ ದ್ವಿತೀಯಲ್ಲಿ ಸಂಚರಿಸಿದ್ರೆ ಕೊನೆಯಲ್ಲಿ ಚೆನ್ನಾಗಿದೆ. ಕುಟುಂಬದಲ್ಲಿ ಸಹಕಾರಗಳು, ಅನುಕೂಲಗಳು ಇದೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ, ಇದೆಲ್ಲ ಚೆನ್ನಾಗಿದೆ. ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಮಿಥುನ ರಾಶಿಯವರಿಗೆ ಚಂದ್ರ ತುಂಬ ಚೆನ್ನಾಗುತ್ತೆ. ಹೀಗಾಗಿ ಕುಟುಂಬ ಸಹಕಾರಗಳು ಸಿಗುತ್ತೆ. ಧನ ಲಾಭ, ಮಾತಿನ ಲಾಭ, ಮನೆಯಲ್ಲಿ ಕುಟುಂಬದಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು, ನಿಮ್ಮ ಮಾತಿಗೋ ಅಥವಾ ನಿಮ್ಮ ಕಾರ್ಯಗಳಿಗೋ ದೊಡ್ಡವರ ಒಂದು
ಬೆಲೆ, ಅವರಿಂದ ಗೌರವ ಸಿಗ್ತಕ್ಕಂಥದ್ದು ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಅವರ ಮಾನ್ಯತೆ ಸಿಗೋದು ಇದೆಲ್ಲ ತುಂಬ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ನೀರಿನ ವ್ಯಾಪಾರಗಳಿಗೆ ತುಂಬ ಹೆಚ್ಚಿನ ಅನುಕೂಲ ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿ ತುಂಬ ಚೆನ್ನಾಗಿದೆ. ಮಿಥುನ ರಾಶಿಯವರು ಕೂಡ ಈ ವಾರ ಅಷ್ಟು ಗಮನಿಸ್ಕೊಂಡಾಗ ಸ್ವಲ್ಪ ಆಹಾರ ವ್ಯತ್ಯಾಸ ಆಗಬಹುದು, ಗಮನ ಇರಲಿ. ಹೊರಗಿನ ಜಂಕ್ ಫುಡ್ ಇತ್ಯಾದಿ ಅವುಗಳ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಮತ್ತು ಸ್ತ್ರೀಯರಿಗೆ ಸ್ವಲ್ಪ ಮಾತಿನಲ್ಲಿ ಸ್ವಲ್ಪ ಹಿಡಿತಾ ಇರಬೇಕು, ಅದೊಂದು ಗಮನಿಸ್ಕೋಬೇಕು. ಉಳಿದ ಹಾಗೆಲ್ಲ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ನಾಗದೇವರಿಗೆ ಅರಿಸಿನ ಸಮರ್ಪಣೆ ಮಾಡಿ, ಅದು ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ನಿಮಗೆ ಒಂದು ಸಮಾಧಾನ, ಸೌಖ್ಯ, ಆರೋಗ್ಯ ವೃದ್ಧಿ ಇದೆಲ್ಲವನ್ನು ತಂದುಕೊಡುತ್ತೆ. ಚೆನ್ನಾಗಿದೆ. ಮಿಥುನ ರಾಶಿಯವರಿಗೂ ತುಂಬ ಚೆನ್ನಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.